ಅವರೆಕಾಳಿನ ರವೆಯ ಇಡ್ಲಿಯನ್ನು ಮಾಡುವ. ತುಂಬಾ ಸಾಫ್ಟಾಗಿ ತುಂಬ ತರಕಾರಿಗಳನ್ನು ಆ್ಯಡ್ ಮಾಡ್ಕೊಂಡು ಇದನ್ನು ರೆಡಿ ಮಾಡಿಕೊಳ್ಳುವ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್. 250 ಗ್ರಾಮ್ನಷ್ಟು ಬಾಂಬೆ ರವೆ ಅಥವಾ ಚಿರೋಟಿ ರವವನ್ನು ಮೀಡಿಯಮ್ ಫ್ಲೇಮಲ್ಲಿ ಅರೋಮೆಟಿಕ್ ಆಗುವವರೆಗೆ ರೋಸ್ಟ್ ಮಾಡಿಕೊಳ್ಳುವ. ಡ್ರೈ ರೋಸ್ಟ್ ಇದು. ಎಣ್ಣೆ ತುಪ್ಪ ಏನನ್ನೂ ಹಾಕ್ಕೊಳ್ಳಿಲ್ಲ, ಹಾಗೆ ಬಿಸಿ ಮಾಡ್ತಾ ಇದ್ದೇನೆ. ಅದು ತಣ್ಣಗಾದ ನಂತರ ಮಿಕ್ಸಿಂಗ್ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೇನೆ ನೋಡಿ. ನಂತರ ಇದಕ್ಕೆ ಒಂದು ಮೀಡಿಯಮ್ ಸೈಜ್ನ ಕ್ಯಾರೆಟನ್ನು ತುರಿದು ಹಾಕ್ಕೊಳ್ತಾ ಇದ್ದೇನೆ. 2 ಕಾಯಿ ಮೆಣಸು ಸಣ್ಣಗೆ ಕಟ್ ಮಾಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಕೊಂಡು ಹಾಕಿದೆ. ನಂತರ ಇದಕ್ಕೆ ರುಚಿಗೆ ಬೇಕಿದ್ದಷ್ಟು ಉಪ್ಪು, 1 ರಿಂದ 2 ಟೇಬಲ್ ಸ್ಪೂನ್ನಷ್ಟು ಸಕ್ಕರೆಯನ್ನು ಆದಷ್ಟು ಸ್ಕಿಪ್ ಮಾಡೋದು ಬೇಡ. 1 ಬೌಲ್ನಷ್ಟು ತುರಿದ ತೆಂಗಿನಕಾಯಿ, ಅವರೆಕಾಳು 1 ಬೌಲ್ನಷ್ಟಿದೆ. ಸ್ವಲ್ಪ ಬೇಯಿಸ್ಕೊಂಡಿದ್ದೇನೆ ಅವರೆಕಾಳನ್ನು, ಉಪ್ಪು ಹಾಕದೆ ಬೇಯಿಸ್ಕೊಂಡಿದ್ದೇನೆ. ನಂತರ ನೀರು ತೆಗೆದು ಇದಕ್ಕೆ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ. 1 ಬೌಲ್ನಷ್ಟು ಮೊಸರು, ನಂತರ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ನೀರು, ಸುಮಾರು 2 ಬೌಲ್ನಷ್ಟು ನೀರು ಬೇಕಾಗ್ತದೆ. ದೋಸೆ ಹಿಟ್ಟಿನ ಹದಕ್ಕೆ ರೆಡಿ ಆಗಲಿ ಇದು ನೋಡಿ. ಒಂದು 10 ನಿಮಿಷ ಇದನ್ನು ರೆಸ್ಟ್ ಮಾಡಲಿಕ್ಕೆ ಇಟ್ಟರೆ ರವೆ ನೀರನ್ನು ಹೀರಿಕೊಂಡು ಬ್ಯಾಟರ್ ಸ್ವಲ್ಪ ಥಿಕ್ ಆಗ್ತದೆ, ಗಟ್ಟಿ ಆಗ್ತದೆ. ಈಗ ಒಗ್ಗರಣೆ ರೆಡಿ ಮಾಡುವ. ಬಿಸಿಯಾದ ಪ್ಯಾನಿಗೆ 2 ಟೇಬಲ್ ಸ್ಪೂನ್ನಷ್ಟು ತುಪ್ಪವನ್ನು ಹಾಕಿದೆ. 1 ಟೇಬಲ್ ಸ್ಪೂನ್ ಸಾಸಿವೆ ಚಟಪಟ ಅಂತ ಹೇಳುವಾಗ 1 ಮುಷ್ಟಿಯಷ್ಟು ಕಡಲೆ, ಚನಾ ದಾಲ್, 1 ಟೇಬಲ್ ಸ್ಪೂನ್ ಜೀರಿಗೆ, 2 ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಬೇಸೊಪ್ಪನ್ನು ಸ್ವಲ್ಪ ಕಟ್ ಮಾಡಿ ಹಾಕ್ಕೊಂಡೆ. 1 ಮುಷ್ಟಿಯಷ್ಟು ಗೇರು ಬೀಜವನ್ನು ಸಹ ಹಾಕ್ಕೊಳ್ಳುವ ನಾವು. ಘಮ ಘಮ ಅಂತ ಇದೆ ಕಿಚನ್ ರೂಮ್ ಎಲ್ಲ. ಗೇರು ಬೀಜ ಆಪ್ಷನಲ್. ಆ ಒಗ್ಗರಣೆಯನ್ನು ಹಿಟ್ಟಿಗೆ ಆ್ಯಡ್ ಮಾಡಿಕೊಂಡೆ. ಒಂದು ಚೆನ್ನಾಗಿ ಮಿಕ್ಸ್ ನೋಡಿ. ಈಗ ಇಡ್ಲಿ ಹಿಟ್ಟಿನ ಹದ. ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆಯನ್ನು ಗ್ರೀಸ್ ಮಾಡಿಕೊಳ್ಳುವ ಅಥವಾ ತುಪ್ಪವನ್ನು ಹಾಕ್ಕೊಳ್ಳಿ. ಆಪ್ಷನಲ್, ಯಾವುದು ಬೇಕಾದರೂ ಹಾಕ್ಕೊಳ್ಬಹುದು. ಗೇರು ಬೀಜವನ್ನು ಪ್ಲೇಸ್ ಮಾಡ್ತಾ ಇದ್ದೇನೆ. ಚೆಂದ ಕಾಣ್ತದೆ. ಸ್ವಲ್ಪ ತುರಿದ ಕೊತ್ತಂಬರಿ ಸೊಪ್ಪು, ಕ್ಯಾರೆಟನ್ನು ಸಹ ಈಗ ನಾವು ಆ್ಯಡ್ ಮಾಡ್ಕೊಳ್ಬಹುದು, ತುರಿದಿಟ್ಟದ್ದು. ಚೆಂದ ಕಾಣ್ತದೆ. ಇಡ್ಲಿಯ ಹಿಟ್ಟನ್ನು ಹಾಕ್ಕೊಳ್ಳುವ. ಕಲರ್ಫುಲ್ ಆಗಿರ್ತದೆ ಈ ಇಡ್ಲಿ. ತುಂಬ ರುಚಿನೂ ಅಷ್ಟೇ ಚೆನ್ನಾಗಿರ್ತದೆ ಹಾಗೂ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನು, ಸಬ್ಬಸಿಗೆ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಳ್ಬಹುದು. ಇದನ್ನು 10 ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಿದರೆ ರುಚಿಯಾದ ಅವರೆಕಾಳಿನ ರವೆಯ ಇಡ್ಲಿ ರೆಡಿಯಾಗಿದೆ. ಇದನ್ನು ಸಕ್ಕರೆ ಹಾಗೂ ತುಪ್ಪದ ಜೊತೆ ಟೇಸ್ಟ್ ಮಾಡ್ಕೊಳ್ಳಿ. ಚಟ್ನಿ ಏನು ಬೇಕಂತ ಇಲ್ಲ. ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.